ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿರೋರು ಏನ್ ಮಾಡ್ಬೇಕಂದ್ರೆ ಆ ನೀರಿನ ಸಂರಕ್ಷಣೆ, ಜಲ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸರಿಯಾದಂತ ಕ್ರಮವನ್ನು ಕೈಗೊಂಡ್ರೆ ಭಗೀರಥ ಮಹರ್ಷಿಗಳಿಗೆ ಒಂದು ದೊಡ್ಡ ನಾವು ಅವರಿಗೆ ಒಂದು ಗೌರವವನ್ನು ಕೊಟ್ಟಂಗಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಇತಿಹಾಸವನ್ನು ನೋಡುವಂತ ಸಂದರ್ಭದಲ್ಲಿ ಅವರ ತಾತ ಭಗೀರಥ ಮಹರ್ಷಿಗಳ ತಾತ ಗಂಗೆಯನ್ನ ಭೂಮಿಗೆ ತರಬೇಕು ತಪಸ್ ಮಾಡಿ ಅಂತ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಆ ಪ್ರಯತ್ನ ವಿಫಲವಾಗಿ ನಂತರ ಅವರ ತಂದೆ ಭಗೀರಥ ಅವರ ತಂದೆ ಈ ತರ ಒಂದು ಕನಸಿತ್ತು, ನಮ್ಮ ತಂದೆಗೆ ಅದು ಈಡೇರಲಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ತನ್ನ ತಾತನ ಕನಸು ತಂದೆಯ ಕನಸನ್ನು ನಾನು ನನಸು ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯವನ್ನು ತೊರೆದು ಹೋಗಿ ಘೋರ ತಪಸ್ಸನ್ನ ಮಾಡಿ ಭೂಮಿಗೆ ಒಂದು ಗಂಗೆಯನ್ನ ತಂದಂತ ಇತಿಹಾಸ ನಾವು ನೋಡಬಹುದು. ಇವತ್ತು ಆ ಕಠಿಣ ಪರಿಶ್ರಮಕ್ಕೆ ಒಂದು ನಿಜವಾದಂತ ಉದಾಹರಣೆ ಯಾರಿಗಾದ್ರೂ ಕೊಡ್ಬೇಕಂದ್ರೆ ಭಗೀರಥ ನಮ್ಮ ಪ್ರಯತ್ನ, ನಾವೇನು ಗುರಿ ಇಟ್ಟಿರ್ತೀವಿ ಆ ಗುರಿ ಇಟ್ಟವರೆಗೂ ನಮ್ಮ ಪ್ರಯತ್ನ ನಿಲ್ಲಿಸಬಾರ್ದು. ಆ ನಿಟ್ಟಿನಲ್ಲಿ ನಾವು ಹಾಗೂ ಹಿಂದಿನ ಯೋಜನೆಗಳು ಕೆಲಸ ಮಾಡಬೇಕು ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ಸರ್. ಮಂಡ್ಯ ಜಿಲ್ಲಾ ಆಡಳಿತದ ವತಿಯಿಂದ ಭಗೀರಥ ಮಹರ್ಷಿ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೇವೆ. ಪ್ರತಿ ವರ್ಷ ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ನಾವು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಸಾಧನೆಗೆ, ಸಾಧಕ ವ್ಯಕ್ತಿತ್ವಕ್ಕೆ, ಒಂದು ಮೇರು ವ್ಯಕ್ತಿತ್ವದ ಜೊತೆಗೆ ಬಹುದೊಡ್ಡ ಉದಾಹರಣೆ ಅಂತ ಹೇಳಿದರೆ ಅದು ಭಗೀರಥ ಮಹರ್ಷಿ. ಜಗತ್ತಿನ ದಾಹವನ್ನು ತಣಿಸುವಂಥ ಉದ್ದೇಶದಿಂದ ಎಲ್ಲ ಒಂದು ಸುಖ ಸಂಪತ್ತನ್ನು, ರಾಜ್ಯ ವೈಭೋಗವನ್ನು ತ್ಯಾಗ ಮಾಡಿ ಜನರ ದಾಹವನ್ನು ತಣಿಸುವಂಥ ದೃಷ್ಟಿಯಿಂದ ಘೋರ ತಪಸ್ಸನ್ನು ಮಾಡಿ ಭೂಮಿಗೆ ಗಂಗೆಯನ್ನು ತರುವ ಪ್ರಯತ್ನದಲ್ಲಿ ವಿಫಲರಾಗದೆ ಕಠಿಣ ಪರಿಶ್ರಮದಿಂದ ಸಾಧನೆಯ ಮೂಲಕ ಭೂಮಿಗೆ ಗಂಗೆಯನ್ನು ತಂದಂಥ ದೊಡ್ಡ ಕೀರ್ತಿ ಭಗೀರಥ ಮಹರ್ಷಿಗಳು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಗೀರಥ ಮಹರ್ಷಿಗಳನ್ನು ಪೂಜಿಸಬೇಕು, ಗೌರವಿಸಬೇಕು, ಆರಾಧಿಸಬೇಕು ಮತ್ತು ಅವರ ಆದರ್ಶಗಳನ್ನು ಪಾಲಿಸಬೇಕು. ಕಾರಣ ಇಷ್ಟೇ, ಎಲ್ಲವೂ ಇದ್ದು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಜಗತ್ತಿನ ಒಳಿತಿಗಾಗಿ ತಪಸ್ಸಿನ ಮೂಲಕ ಒಂದು ನೀರನ್ನು ತಂದಂಥ ಕೀರ್ತಿ ಅವರಿಗೆ ಸಲ್ಲೋದ್ರಿಂದ ನಾವು ಇವತ್ತು ಆಧುನಿಕ ಸಮಾಜದಲ್ಲಿ ಆ ನೀರನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಜೊತೆಗೆ ಬಹಳ ಮುಖ್ಯವಾಗಿ ಜಲಮಾಲಿನ್ಯವನ್ನು ತಡೆಗಟ್ಟಬೇಕು. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಜಲಕ್ಷಾಮ ಎದುರಾಗದಂತೆ ನಾವೆಲ್ಲರೂ ಕೂಡ ಜಲ ಸಂರಕ್ಷಣೆ ಮಾಡುವ ಕಾರ್ಯದಲ್ಲಿ ತೊಡಗಿದರೆ ಅದು ಭಗೀರಥ ಮಹರ್ಷಿಗಳಿಗೆ ಒಂದು ದೊಡ್ಡ ಕೊಡೆ, ನಾವು ಪ್ರಣಾಮವನ್ನು ಸಲ್ಲಿಸಿದಂಗೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.